ಸೊ ವೆಲ್ಕಮ್ ಬ್ಯಾಕ್ ಫ್ಯಾಮ್. ನಾವಿವತ್ತು ಬಂದಿರೋದು ಶ್ರೀ ವೇಣುಗೋಪಾಲ ಸ್ವಾಮಿ ಬೆಟ್ಟ. ಕ್ರೇಜಿ ಆಗಿದೆ ಮಾತ್ರ, ಫುಲ್ಲು ವಾಟರ್ ಇದೆ. ಪಾರ್ಕಿಂಗ್ ಮಾತ್ರ ತುಂಬ ಜಾಸ್ತಿನೇ ಇದೆ. ಫುಲ್ಲು ಪಾರ್ಕ್ ಮಾಡ್ಕೊಬೋದು. ಹಾಯ್ ಮಾಡಿ. ಚಪ್ಲಿ ಅಂತೆ. ಸೂರ್ಯ ಮುಳುಗೋದು ಯಾವಾಗಂತೆ? ಇವಾಗ ತಾನೇ ಸೂರ್ಯ ಹುಟ್ಟಿದೆ. ಏನಾಗ್ತಿದ್ಯಾ? ಇವು ಮಾತ್ರ ಕ್ರೇಜಿ ಆಗಿದೆ ಇವರು. ಫುಲ್ಲು ವಾಟರು, ಸೆಂಟ್ರಲ್ ಟೆಂಪಲ್ ಇರೋದಿದು. ಕ್ರೇಜಿ. ಇದು ಟೆಂಪಲ್ಲು. ಟೆಂಪಲ್ ಇಲ್ಲಿ ಒಂದು ಮತ್ತೆ ಪಕ್ಕದಲ್ಲೇ ವಾಟರ್ ಫಾಲ್ಸ್. ಫಾಲ್ಸ್ ಅಂದರೆ ನಾರ್ಮಲ್ ವಾಟರ್. ಕ್ರೇಜಿ ಆಗಿದೆ ಮಾತ್ರ. ಇದು ಯೂಸ್ ಮಾಡಂಗಿಲ್ವಾ? ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದರೂ ಮಾಡ್ತಾ ಇದ್ದೀನಿ. ಲೈಟಾಗಿ ಕಾಣಿಸ್ತಿದೆ. ಸೊ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದರೂ ನಿಮಗೋಸ್ಕರ ತೋರ್ಸೋಕ್ಕೆ. ಸೊ ನನ್ನ ಔಟ್ಫಿಟ್ ಇವತ್ತು RCB ಜರ್ಸಿ. ಸೊ ಗೈಸ್, ಏನಂದರೆ ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ. ಬಟ್ ಒಂದು ಬೇಜಾರಂದರೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮಸ್ತಾಗಿದೆ ಮತ್ತು ಪ್ಲೇಸ್. ಪ್ರಶಾಂತವಾಗಿದೆ ಗುರು ಮಾತ್ರ. ಒಳ್ಳೆ ಜಾಗನೇ ಹೇಳ್ಬೋದು. ಪೀಸ್ ಆಗಿದೆ. ಒಂದು ವಿಸಿಟ್ ಮಾಡಿ. ಕ್ರೇಜ್ ಆಗಿದೆ ಮಾತ್ರ, ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಡ್ತಿದ್ದಾರೆ ಈ ಕಡೆ ಸೈಡ್ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ ಬಂದು ವಿಡಿಯೋ ಮಾಡ್ತಿರೋದು. ಇಲ್ಲಾಂದರೆ ಮಾಡ್ತಾ ಚೆನ್ನಾಗಿದೆ ಮಾತ್ರ. ಈ ಕಡೆ ಹೋದರೆ ವಾಟರ್ ಇದೆ, ತೋರಿಸ್ತೀನಿ. ಸುತ್ತ ನೀರಿದೆ. ಸುತ್ತ ನೀರಿದ್ದು ಸೆಂಟ್ರಲ್ ಟೆಂಪಲ್ ಇರೋದಿದು. ಕ್ರೇಜಿ. ಪ್ಲೇಸ್ದು ಲೊಕೇಶನ್ ಬೇಕಂದರೆ DM ಮಾಡಿ ಕಳಿಸ್ಕೊಡ್ತೀನಿ. ತುಂಬ ಸಕ್ಕತ್ತಾಗಿದೆ ಇವರು ಪ್ಲೇಸ್ ಮಾತ್ರ. ಏನು ಗೊತ್ತಾ ವಿಶೇಷ ಇಲ್ಲಾಂದರೆ, ಸುತ್ತ ನೀರಿದೆ. ಸುತ್ತ ನೀರಿದ್ದು ಸೆಂಟ್ರಲ್ ಟೆಂಪಲ್ ಬರೋದು ನಮಗೆ. ನೋಡಿ ಇವಾಗ ಅಲ್ಲಿರೋ ಟೆಂಪಲ್ಲು, ಅಲ್ಲಿ ಟೆಂಪಲ್ ಇರೋದು. ಅಲ್ಲಿಂದ ಅಲ್ಲಿ ಫುಲ್ಲು ದೊಡ್ಡ ಟೆಂಪಲ್ಲು. ಈ ಕಡೆ ಬಂದರೆ ಇಲ್ಲಿಂದ ಸ್ಟಾರ್ಟ್ ವಾಟರು. ಇಲ್ಲಿಂದ ವಾಟರ್ ಸ್ಟಾರ್ಟ್ ಆಗಿ ಸುತ್ತ ಕ್ರೇಜಿ ಆಗಿದೆ ಗುರು. ಕ್ರೇಜಿ. ಆ ಕಡೆ ಫುಲ್ ಬ್ಯಾಕ್ ಸೈಡ್ ಕೂಡ ವಾಟರ್ ಇದೆ. ಈ ಕಡೆ ಬಂದರೆ ಫ್ರಂಟು ವಾಟರು, ಬ್ಯಾಕ್ ವಾಟರು, ಸೈಡು ಸೆಂಟ್ರಲ್ ಇರೋದು. ಸೊ ಅಣ್ಣ ಬೇರೆ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ ಬಿಸಿಲಿಗೆ. ಅಣ್ಣ ಫೋಟೋಶೂಟ್ ಮಾಡಿಸ್ತವ್ರೆ. ಶಿಷ್ಯ ಫೋಟೋಶೂಟ್ ಮಾಡಿಸ್ದ. ಕ್ರೇಜಿಯಾಗಿ ಬಂದಿದೆ. ನಿಂತ್ಕೊಳ್ಳೋ, ತೆಗಿ ಬಾಯಿಂದ ತೆಗಿ. ಕಣ್ಬಿಡೋ, ಕಣ್ಬಿಡೋ. ಅಯ್ಯೋ ಮಂಡ್ಯ ಸ್ವಾಮಿ. ಕ್ರೇಜಿ ಎಂಜಾಯ್ಮೆಂಟ್ ಅವ್ರಿಗೆ. ಅಲ್ಲಿ ಕಾಣಿಸ್ತಿದ್ಯಾ ಕಾರು? ಅಲ್ಲಿ ಕಾರ್ ಹತ್ರ ಸ್ವಿಮ್ ಮಾಡ್ತಿದ್ದಾರೆ ಅವರು. ಬಿಸಿಲು ಜಾಸ್ತಿ, ಕಣ್ಣು ಬಿಡೋಕ್ಕಾಗ್ತಲ್ಲ. ಫೋಟೋ ಹಿಡಿಯೋಣ ಇಲ್ಲ ವೀಡಿಯೋ ಮಾಡೋಣ ಅಂದರೆ ಕಣ್ಣೇ ಬಿಡೋಕ್ಕಾಗ್ತಲ್ಲ ಅವರು. ಫುಲ್ ಬಿಸಿಲಿದೆ, ಅದೊಂದು ಬೇಜಾರು. ಬಿಸಿಲಿಲ್ಲ ಅಂತಿದ್ರೆ ಕ್ಲೀನಾಗಿ ವೀಡಿಯೋ ಶೂಟು, ಫೋಟೋ ಶೂಟ್ ಎಲ್ಲ ಕ್ಲೀನಾಗಿ ಆಗ್ತಿತ್ತು. ಫುಲ್ ದೊಡ್ಡದಾಗೇ ಇದೆ ಫುಲ್. ಬಟ್ ಏನಂದರೆ ಫ್ರೀ ಆಗಿದೆ. ಜನ ಜಾಸ್ತಿ ಇಲ್ಲ, ಒಂಥರ ಗೊಂದಲ ಇಲ್ಲ, ಪೀಸಾಗಿದೆ. ನೋಡಿ ಎಷ್ಟು ಜನ ಬಂದ್ರೂ ಜನ ಜಾಸ್ತಿ ಇದ್ದಾರೆ ಅಂತಲೇ ಅನಿಸ್ತಾ ಇಲ್ಲ. ಸೊ ಇದು ಬಂದು ಟೆಂಪಲ್ ಬ್ಯಾಕ್ ಸೈಡು. ಹಿಂಗೆ ಮೇಲೆ ಟೆಂಪಲ್ ಬ್ಯಾಕ್ ಸೈಡು ಕೂಡ ವಾಟರ್ ಸಿಗುತ್ತೆ ನಿಮಗೆ. ಮಂಟಪ ಥರ ಕ್ರೇಜಿ ಆಗಿದೆ. ಇಲ್ಲೊಂದು, ಅಲ್ಲೊಂದು, ಅಲ್ಲಿ ಲಾಸ್ಟ್ ಒಂದಿದೆ, ಇಲ್ಲಿ ಬ್ಯಾಕ್ ಸೈಡ್ ಒಂದಿದೆ. ಏನದು? ತಿನ್ಬೇಡ, ಬಿಸಾಕು 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 ಬಿಸಾಕು. ಓಡು ಓಡು ಓಡು. ಸೊ ಫುಲ್ ಫೋಟೋ ಶೂಟು.
ಜೋಬಲ್ ಕೈ ಹಾಕೋ. ಊಟ ತಿಂಡಿ ಏನು ಸಿಗೋದಿಲ್ಲ. ಪಾರ್ಕಿಂಗ್ ಮಾತ್ರ ತುಂಬ ಇಷ್ಟ ಆಯ್ತು ಗುರು. ಎಷ್ಟು ಬೇಕಷ್ಟು ನಿಲ್ಲಿಸ್ಬೋದು ಪಾರ್ಕಿಂಗು. ಎಷ್ಟು ಜನ ಆದರೂ ಬನ್ನಿ, ಪಾರ್ಕಿಂಗ್ ಚೆನ್ನಾಗಿದೆ. ಬಟ್ ಕ್ಲೀನಾಗಿದೆ ಪ್ಲೇಸ್. ಇವಾಗ ಮುಗಿಸ್ಕೊಂಡು ಅದು ಸ್ವಲ್ಪ ವಾಟ್ರ್ ಹತ್ರ ಆಟ ಆಡೋಣ ಅಂತ. ವಾಟ್ರ್ ಹತ್ರ ಹೋಗಿ ಆಟ ಆಡಿಕೊಂಡು ಸ್ವಲ್ಪ ವಾಟ್ರ್ ಹತ್ರ ಹೋಗಿ ಅಲ್ಲಿಂದ ನೆಕ್ಸ್ಟು ಬೇರೆ ಪ್ಲೇಸ್ ಯಾವುದಾದ್ರೂ ನೋಡಬೇಕು. ಪಾರ್ಕಿಂಗ್ ಮಾತ್ರ ಕ್ರೇಜಿ, ಇಷ್ಟ ಆಯಿತು ನನಗೆ. ಅಲ್ಲಿ ಫಾಲ್ಸ್ ಹತ್ರ ಹೋಗ್ತೀನಲ್ಲ, ಅಲ್ಲಿ ತೋರಿಸ್ತೀನಿ ರೀ. ಫಾಲ್ಸ್ ಅಂದರೆ ಮಾಮೂಲಿ ನದಿ, ಅಲ್ಲಿ ಆಟ ಆಡೋದು. ಕಾರ್ ಹುಡ್ಕೋ ನಮ್ಮದು. ಎಲ್ಲಿದೆ ಕಾರು? ಹಾಂ, ಎಲ್ಲಿಂದೆ? ಎಕ್ಸ್ಟರ್ ಉಂಡೆ ಎಕ್ಸ್ಟರ್ ಅದು. ಕಾರ್ ಓನರ್ ಇಲ್ಲಪ್ಪ, ಬಿಟ್ಬಿಟ್ಟು ಹೋಗ್ಬಿಟ್ರು. ಕಾರ್ ಹುಡ್ಕೋದಾರ ಆಗೋಯ್ತು ನಮ್ಮ ಪರಿಸ್ಥಿತಿ ಇವಾಗ. ಕರೆಕ್ಟಾಗಿ ನಿಲ್ಸಿದ್ದೀವಿ ನಾವು ಹುಡ್ಕೋದಿಲ್ಲ. ಹಾಂ, ಎಲ್ಲ ಒಂದೇ ಥರ ಇದೆ ಬೇರೆ. ಓ, ಅಲ್ಲಿದೆ ಕಾರು. ನೇವಿ ಬ್ಲೂ. ಸೊ ಇವಾಗ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಸ್ವಲ್ಪ ನೀರು ನೋಡಿಕೊಂಡು ಆಟ ಆಡಿಕೊಂಡು ಹಂಗೆ ಮುಂದೆ ಹೋಗೋಣ ಬನ್ನಿ. ಈಸಿಯಾಗಿದೆ. ಸೌಂಡೇ ಕೇಳಿಸ್ತಿದೆ ನಿಮಗೆ. ಸೌಂಡ್ ಯಾವ ಥರ ಬರ್ತಿದೆ ಅಂತ. ಕಾರ್ ಒಳಗಡೆ ಹೋಗ್ಬೋದು. ಹೆಂಗಿದೆ ಪ್ಲೇಸು? ಸೌಂಡೇ ಚೆನ್ನಾಗಿದೆ. ಇದೇ ಸೌಂಡ್ ಬೇಕಾಗಿರೋದು ನಮಗೆ. ಇವಾಗ ಒಂಥರ ಫುಲ್ ಸಮಾಧಾನ ಆಯ್ತು. ಇವಾಗ ಒಳಗಡೆ ಹೋಗೋ ಟೈಮು. ಈ ಬಿಸಿಲಿಗೆ ಈ ನೀರು ಕೋಲ್ಡ್ ಆಗಿದೆ ಮಾತ್ರ. ಇಲ್ಲಿ ಆರಾಮಾಗಿ ಬಂದು ಕಾರೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಆಕ್ಚುಲಿ ಪಾತ್ರೆ ತೊಳಿಬೋದು, ಬಟ್ಟೆ ಒಗಿಬೋದು, ಕಾರ್ ತೊಳಿಬೋದು, ಸ್ನಾನ ಮಾಡ್ಬೋದು. ಒಳ್ಳೆ ಶುದ್ಧವಾದ ನಮ್ಮ ಅಪ್ಪಟ ಕಾವೇರಿ ನದಿ ಇದು. ಅಷ್ಟೇ ಅಷ್ಟೇ. ಯಾರು ದಯವಿಟ್ಟು ಈ ಪ್ಲೇಸಿಗೆ ಬಂದರೆ ಗಲೀಜಂತೂ ಮಾಡಕ್ಕೆ ಹೋಗ್ಬಿಡಿ. ಪ್ಲೇಸ್ ಮಾತ್ರ ಕ್ಲೀನಾಗಿದೆ. ಅಷ್ಟು ಚೆನ್ನಾಗಿ ನಾವು ನೋಡ್ಕೊಬೇಕು. ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಯಾರು ಬಾಟಲ್ ಹಾಕೋದು, ಪ್ಲೇಟ್ಸ್ ಹಾಕೋದು, ಬಾಟಲ್ಸ್ ಬಿಸಾಕೋದು ದಯವಿಟ್ಟು ಮಾಡಿಬಿಡಿ. ಡ್ರಿಂಕ್ಸು, ಊಟ ಏನೂ ಅಲೋವಿಲ್ಲ. ಬರಬೇಕು, ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ನೋಡ್ಕೊಳ್ಳಿ ಇನ್ನೊಂದು ಸಲ. ದೇವಸ್ಥಾನ ಮಾತ್ರ ಕ್ರೇಜಿ. ಬಟ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂದರು. ಒಳ್ಳೇದೇ, ಅದನ್ನು ಅವರು ಹೇಳಿದ್ದು. ವಿಡಿಯೋ ಮಾಡೋಂಗಿಲ್ಲ. ದೇವಸ್ಥಾನ ಆ ಸೈಡ್ ಇದೆ, ಮೇಲೆ ದೇವಸ್ಥಾನ ಇದೆ. ಇಲ್ಲೆಲ್ಲ ನೀರಿರುತ್ತೆ. ಬಟ್ ಇವಾಗ ನೀರು ಸ್ವಲ್ಪ ಕಮ್ಮಿಯಾಗಿ ಇಲ್ಲಿವರೆಗೂ ಇದೆ. ಅಲೆ ಮಾತ್ರ ಸಖತ್ತಾಗಿ ಬರ್ತಿದೆ ವೇವ್. ಸೊ ನೋಡಿದ್ರಲ್ಲ ಪ್ಲೇಸು, ನೀವು ಬಂದು ವಿಸಿಟ್ ಮಾಡಿ. ಬಟ್ ಯಾರು ಗಲೀಜು ಮಾಡಿಬಿಡಿ ಅಷ್ಟೇ. ಈ ಪ್ಲೇಸ್ ಬಗ್ಗೆ ಹೇಳ್ಬಿಯಾ? ಚೆನ್ನಾಗಿದೆ, ನೀಟಾಗಿದೆ. ನೀರು ಚೆನ್ನಾಗಿದೆ. ಈ ವೇಣುಗೋಪಾಲ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಅಂದ್ರೆ ಶ್ರೀಕೃಷ್ಣನ ದೇವರಿದೆ. ಚೆನ್ನಾಗಿದೆ. 2 ಸ್ಟೆಪ್ ಅಲ್ಲಿ ದೇವಸ್ಥಾನ ಇದೆ. ನೀಟಾಗಿ ಕ್ಲೀನ್ ಆಗಿದೆ ದೇವಸ್ಥಾನ. ಪಾರ್ಕಿಂಗ್ ಅಂತೂ ದೊಡ್ಡದಾಗಿದೆ. ಎಲ್ಲೂ ನೋಡಿಲ್ಲ ಈ ತರ ಪಾರ್ಕಿಂಗ್. ಒಳ್ಳೆ ಪಾರ್ಕಿಂಗ್. ಎಷ್ಟೇ ಕಾರ್ ಬಂದು ಆರಾಮಾಗಿ ನಿಂತ್ಕೋಬಹುದು. ಸೂಪರ್ ಆಗಿದೆ. ದೇವ್ರ ದರ್ಶನ ಆದ್ಮೇಲೆ ನೀವು ಇಲ್ಲಿ ಆಚೆ ಬಂದು ಬ್ಯಾಕ್ ವಾಟರ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು. ಎಂಜಾಯ್ಮೆಂಟ್ ಮೀನ್ಸ್ ಏನು ಡ್ರಿಂಕ್ಸ್ ಗಿಂಕ್ಸ್ ಅವೆಲ್ಲ ಏನಿಲ್ಲ. ಎಷ್ಟು ವೇಳೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸು. ಬನ್ನಿ, ಫ್ಯಾಮಿಲಿಗಂತೂ ಒಳ್ಳೆ ಜಾಗ.
ಚಡ್ಡಿ ಹಾಕೋದೇ ಆಯ್ತಾ ನಿಜ ಆಯ್ತೇನಾ ನೀನು ಈಜಾಡಿ ಚೆನ್ನಾಗಿತ್ತಾ ಹಿಂಗ ಆಡ್ಲಿಲ್ಲ ಅಜ್ಜೆ ಚೆನ್ನಾಗಿತ್ತಾ ಹಿಂಗಿತ್ತು ನಿನಗೆ ಪ್ಲೇಸು ನಲ್ಕಂಡೆ ಅಲ್ಲ ಹಾಂ ನಲ್ಕಂಡೆ ಇಲ್ಲಿ ನೋಡ್ಬಿಟ್ಟು ಮಾತಾಡೋ ನೋಡ್ಬಿಟ್ಟು ಹೇಳು ಕ್ಯಾಮ್ರಾ ಮಾತಾಡು ಸೂಪರ್ ಆಗಿತ್ತು. ಸೊ ಗೈಸ್ ನೋಡಿದ್ರಲ್ಲ ಪ್ಲೇಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮತ್ತೆ ಬರ್ತೀನಿ. ನೆಕ್ಸ್ಟ್ ಟೈಮ್ ಬಂದರೆ ಮಾತ್ರ ಬೈಕ್ ಎತ್ಕೊಂಡೇ ಬರೋದು. ಬೈಕ್ ಎತ್ಕೊಂಡ್ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಬಾಯ್ಸ್ನೆಲ್ಲ ಕರ್ಕೊಂಬರ್ತೀನಿ. ಪ್ಲೇಸ್ ಇನ್ನೊಂದ್ಸಲ ಕ್ರೇಜಿ ಗುರು ಮಾತ್ರ. ನಾವೇನು ಅನ್ಕೊಂಬಂದಿದ್ರಿ ಅದಕ್ಕಿಂತ ಡಬ್ಬಲ್ ಟ್ರಿಬಲ್ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಮುಂದಿನ ವಿಡಿಯೋ ವೆಯ್ಟ್ ಮಾಡ್ತಾಯಿರಿ, ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.